ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅಷ್ಟೋಪಲ್ಲವಿ ಹಿರೇಮಠ್. ಇವತ್ತು ನಾವು ಕನ್ಯಾ ರಾಶಿ ಬಗ್ಗೆ ಮಾತಾಡೋಣ. ಕನ್ಯಾ ರಾಶಿ 2026 ಆಲ್ರೆಡಿ 5 ರಾಶಿಗಳ ಬಗ್ಗೆ ಮಾತಾಡಿದ್ದೀವಿ. ಸೊ ಇವತ್ತು ಕನ್ಯಾ ರಾಶಿ ಬಗ್ಗೆ ಮಾತಾಡೋಣ. ಈ ಕನ್ಯಾ ರಾಶಿಯವರಿಗೆ 2026 ಯಾವ ಥರ ಇದೆ ಅಂತಂತಂದರೆ, ನೋಡಿ, ಕನ್ಯಾ ರಾಶಿಯವರಿಗೆ ಈ ಸಲ ಎಲ್ಲ ರೀತಿಯಿಂದ ಒಳ್ಳೇದೇ ಇದೆ ಅನ್ನೋದಕ್ಕಿಂತಲೂ ಕೆಲವೊಂದು ನಿಮ್ಮ ಲೂಪ್ ಹೋಲ್ಸ್ಗಳಿದ್ದಾವೆ. ಸೊ ಅವು ಕೂಡ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಸೊ ಕನ್ಯಾ ರಾಶಿಯವರಿಗೆ ಹೆಲ್ತ್ ಬಗ್ಗೆ ನೋಡಬೇಕಂದಾಗ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ ರಿಲೇಟೆಡ್ ಯಾವುದೇ ಥರದ ತೊಂದರೆ ಇಲ್ಲ. ಆದರೆ ನಿಮಗೆ ಲೇಜಿ, ಜಿದ್ದು, ಸಿಟ್ಟು ಮತ್ತು ನಿಮ್ಮ ಆಲಸ್ಯ ಕೂಡ ನಿಮಗೆ ಜಾಸ್ತಿ ಆಗುವಂಥ ಚಾನ್ಸಸ್ ಇರ್ತದೆ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಡಿಲೇಯನ್ನು ನೋಡುವಂಥ ಒಂದು ಯೋಗವನ್ನು ಕಂಡು ಬರ್ತಾ ಇದೆ. ಸೊ ಅದರಿಂದ ನೀವು ಆ ಒಂದು ಕೆಲಸಗಳನ್ನ ನೀವು ಡ್ರಾಪ್ಔಟ್ ಮಾಡೋದು ತುಂಬ ಒಳ್ಳೆಯದು. ಅದಕ್ಕೆ ಬಿಟ್ಟು ಭಾಗ್ಯ ಅಂತ ನೋಡಿದಾಗ ನಿಮ್ಮ ಭಾಗ್ಯ ತುಂಬ ಚೆನ್ನಾಗಿದೆ. ನಿಮ್ಮ ಭಾಗ್ಯ ನಿಮಗೆ ಹೆಲ್ಪ್ ಮಾಡುತ್ತೆ, ನಿಮಗೆ ಸಹಾಯ ಮಾಡುತ್ತೆ. ಎಲ್ಲ ರೀತಿಯಿಂದ ಶುಭ ಕಾರ್ಯಗಳಾಗೋಕ್ಕೆ ನಿಮ್ಮ ಲಕ್ ನಿಮಗೆ ಸಾಥ್ ಕೊಡುತ್ತೆ. ಅದು ಬಿಟ್ಟು ಕೆಲಸ ಸ್ಥಳದಲ್ಲಿ ನೀವು ಏನಾದರೂ ಜಾಬ್ ಮಾಡ್ತಾ ಇದ್ದರೆ ಅಥವಾ ವರ್ಕಿಂಗ್ ಪ್ಲೇಸಲ್ಲಿ ನ್ಯೂ ಅಪಾರ್ಚುನಿಟಿ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು, ಮಾಡುವಂಥ ಕೆಲಸದಲ್ಲಿ ನಿಮಗೆ ಒಳ್ಳೆ ರೀತಿಯ ಫಲಗಳು ಕೂಡ ನಿಮಗೆ ಕಾಣಲು ಸಾಧ್ಯವಿದೆ. ಅದು ಬಿಟ್ಟು ಧನ ಮತ್ತು ಫ್ಯಾಮಿಲಿ ಅಥವಾ ಕುಟುಂಬವನ್ನು ನೋಡಬೇಕಾದಾಗ ಧನದ ರಿಲೇಟೆಡ್ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಫ್ಯಾಮಿಲಿಯಲ್ಲಿ ತುಂಬ ಒಳ್ಳೆಯ ಕಾರ್ಯಗಳು, ಶುಭ ಕಾರ್ಯಗಳು, ಮಂಗಳ ಕಾರ್ಯಗಳು ಆಗುವಂಥ ಒಂದು ಚಾನ್ಸಸ್ ತುಂಬ ಇದೆ. ಫ್ರೆಂಡ್ಸು ಮತ್ತು ಅಣ್ಣ ತಮ್ಮದರ ನಡುವೆ ಮತ್ತು ಸ್ನೇಹಿತರ ನಡುವೆ ನೋಡಬೇಕಾದಾಗ ಯಾವುದೇ ರೀತಿಯ ಕಲಹಗಳು ಇಲ್ಲ. ಹೊಸ ಫ್ರೆಂಡ್ಸ್ ಆಗುವಂಥ ಒಂದು ಯೋಗ ಕೂಡ ನಿಮಗೆ ಈ ವರ್ಷ ಕಂಡು ಬರ್ತಾ ಇದೆ. ಎಜುಕೇಷನ್ ಮಾಡುವಂಥ ಯಾರು ವಿದ್ಯಾರ್ಥಿಗಳಿದ್ದಾಗ ಓಕೆ ರಿಲೇಟೆಡ್ ನಿಮ್ಮದು ಎಜುಕೇಷನ್ ಆಗುತ್ತೆ. ಯಾಕಂತಂದರೆ ಆಲಸ್ಯ, ನಿಮಗೆ ಲೇಜಿತನ ತುಂಬ ಬರುತ್ತೆ. ಅದನ್ನು ನೀವು ಕಮ್ಮಿ ಮಾಡಿಕೊಂಡಾಗ ನಿಮ್ಮ ಎಜುಕೇಷನ್ದಲ್ಲಿ ಕೂಡ ಯಾವುದೇ ಥರದ ತೊಂದರೆಗಳಿಲ್ಲ. ಅದನ್ನು ನೀವು ಕಂಟ್ರೋಲ್ ಮಾಡೋದನ್ನು ನೀವು ಕಲಿಬೇಕಾಗತ್ತೆ. ರೋಗಗಳು, ಶತ್ರುಗಳು ಮತ್ತು ಇನ್ನಿತರ ಯಾವುದೇ ನೋಡಬೇಕಾದಾಗ ಹೆಲ್ತ್ ರಿಲೇಟೆಡು ಅಥವಾ ಶತ್ರು ರಿಲೇಟೆಡು ಅಥವಾ ರೋಗ ರಿಲೇಟೆಡ್ ಅಂದಾಗ ಯಾವುದೇ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಆ ಒಂದು ಹೌಸಲ್ಲಿ ನಿಮಗೆ ರಾಹು ಕೂತ್ಕೊಳ್ಳೋದ್ರಿಂದ ರಾಹುವಿನ ವಿರುದ್ಧ ಯಾವುದೇ ರೋಗಗಳಾಗಿರ್ಬೋದು, ಶತ್ರುಗಳಾಗಿರ್ಬೋದು ಯಾರು ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ರಾಹುವಿನೇ ಅದನ್ನು ಎಲ್ಲ ರೀತಿಯಿಂದ ಮ್ಯಾನೇಜ್ ಮಾಡ್ತಾರೆ. ಸೊ ಫ್ರೆಂಡ್ಶಿಪ್ಪು, ಹಸ್ಬೆಂಡ್ ಆ್ಯಂಡ್ ವೈಫು,